ಬಂದದೂರು ಬೆಂಗಳೂರು. ಈ ಆಯಿಲ್ ಕುಮಾರ್ ಅಂತ ಇರ್ತಾ ಇದ್ರು ಗೊತ್ತಾ, ಬೂಟೋಸ್ ಕುಮಾರ್. ಸೊ ನಮ್ ತಂದೆಗೆ ಇದ್ ಮಾಡಕ್ ಬಂದ್ರು ಅವರು. ಕಾರೆಲ್ಲ ತಗೊಂಡು 4-5 ಕಾರಲ್ಲಿ ಬಂದು ದಬ 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 ಅಂತ ಕಾರ್ ಸೌಂಡ್ ಆಯ್ತು. ನಮ್ ತಂದೆ ಕೇಳಿಸ್ತು. ಹಿಂಗ್ ಹಿಂದೆ ತಿರುಗಿ ನೋಡಿದ್ರು ಅವರು. ಆಯಿಲ್ ಕುಮಾರ್ ಅವರು ಗ್ಯಾಂಗ್ ಅವ್ರು ಬರ್ತಾ ಇದ್ರು. ನಮ್ ತಂದೆನ ಬಲಗೈ ಬಂಟ ಅಂತ ಕರೀತಾ ಇದ್ರು ದೇವರಾಜ್ ಅರಸ್ಗೆ. ಜಯಚಾಮರಾಜೇಂದ್ರ ಒಡೆಯರ್ ಅವರು ನಮ್ ತಂದೆ ಕೊಟ್ಟಿರೋ ಉಂಗುರ ಇದೆ ನಮ್ಮ ಹತ್ರ, ನವರತ್ನದ ಉಂಗುರ. ನಮ್ ಮನೇಲಿ ವಿಲ್ ನೋಡ್ಬಿಟ್ರೆ ನೀವು ಆಶ್ಚರ್ಯ ಪಡ್ತೀರ. 4 ಪೇಜ್ ಇದೆ. ನಮ್ ಮನೆಗೆ ಅಡ್ಗೆ ಮಾಡದ್ನಲ್ಲ ಅವನಿಗೊಂದ್ ಸೈಟು, ಡ್ರೈವರ್ ಮಾಡದ್ನ ಅವನ್ಗೆ 5 ಲಕ್ಷ 10 ಲಕ್ಷ ಅವನಿಗೆ ಸೈಟು. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮನೇಲಿ 1 ಸೇರ್ 2 ಸೇರ್ ಅಕ್ಕಿ ಎವ್ರಿ ಡೇ 20 ಜನ 30 ಜನ ಕರ್ಕೊಂಡ್ ಬಂದ್ಬಿಡ್ತಾ ಇದ್ರು ಅವ್ರ ಒಳಗಡೆ. ಇದು ನೋಡಿ ನಿಮ್ಗೆ ಎಲ್ಲಿ ಜ್ಞಾಪಕ ಬರುತ್ತೆ ಇದು ನೋಡಿದ್ರೆ? ಇಲ್ಲಿ ಇದೆಯಲ್ಲ ಚಾಲುಕ್ಯ ಹೋಟ್ಲ್ ಎದುರುಗಡೆ. ಇದಕ್ ನಮ್ ತಂದೆ ಡೊನೇಷನ್ ಮಾಡಿದ್ರು. ಫಸ್ಟ್ ಇವರೇ ಕೊಟ್ಟಿದ್ದು 5 ಲಕ್ಷ ರೂಪಾಯಿ ಅದಕ್ಕೆ. ಈಗ ಚಾಲುಕ್ಯ ಹೋಟ್ಲ್ ಇದೆ, ಅದ್ರಿಂದ ನಮ್ ತಂದೆ ಹೆಸರು ಇದೆ. ಓಕೆ 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 ನೈಸ್. ಇವರು ನೋಡಿ RMB ಆರಾಧ್ಯ ಅವರು. ನೋಡಿ ವಾಟ್ ಈಸ್ RMB? ರುದ್ರಾರಾಧ್ಯ ಮುದ್ದು ಬಸವ ಆರಾಧ್ಯ ಅಂತ. ರುದ್ರಾರಾಧ್ಯ ನಮ್ ತಾತ. MB ಅಂದ್ರೆ ಅವ್ರ ಫುಲ್ ಹೆಸರು ಮುದ್ದು ಬಸವ ಆರಾಧ್ಯ. ಇವ್ರ ಹೆಸರು ಅವರು 3 ಹೆಣ್ಮಕ್ಳು ಹುಟ್ಟಿದ ಮೇಲೆ ಹುಟ್ಟಿದ್ದಂತೆ, 4ನೇವರು. ಹಂಗಾಗಿ ನಮ್ ತಾತ ಅಜ್ಜಿ ಅವ್ರಿಗೆ ಮುದ್ದು ಬಸವ ಅಂತ ಇಟ್ಟಿದ್ರು. ಮುದ್ದಿನ ಮಗ. ಮುದ್ದು ಬಸವ. ವೆರಿ ನೈಸ್. ಏನ್ ಓದಿದ್ರು ಆಕ್ಚುಲಿ ಅವ್ರು? ನಮ್ ತಂದೆ 10th ವರ್ಗು. ನೋಡಿ, ಇದು ಆಕ್ಚುಲಿ RMB ಆರಾಧ್ಯ ಅವರ ಯೌವನದ ಫೋಟೋ. ಇದು ಬಹುಶಃ ಮದುವೆ ಟೈಮಲ್ಲೇ ತೆಗ್ಸಿರ್ಬೇಕಿದು. ಸೂಟ್ ಗೀಟ್ ಹಾಕಿ. ಅವ್ರು ಯಾವಾಗ್ಲೂ ಸೂಟ್. ನಮ್ ತಂದೆ ಚಿಕ್ಕವರಿಂದ ಯಾವ ಪಿಕ್ಚರ್ ಅಲ್ಲಿ ನೋಡಿದ್ರು ನೀವು ಸೂಟಲ್ಲೇ ಇರ್ತಾರೆ ಅವರು. ಇವ್ರು ನಿಜಲಿಂಗಪ್ಪನವರು. ನೋಡಿ, ನಮ್ಮ ಶಿವಕುಮಾರ್ ಸ್ವಾಮಿಗಳು, JH ಪಟೇಲ್ರು, ಇವರು ಆರಾಧ್ಯ ಅವರು. ಓಕೆ. ಕುಟುಂಬಗಳಲ್ಲಿ ಹಳೆ ಡಾಕ್ಯುಮೆಂಟ್ಸ್ಗೆ ಮಹತ್ವ ಕೊಡೋರು ಕಮ್ಮಿ ಇದ್ದಾರೆ. ನೀವು ಅಪರೂಪದವರು ಬಿಡಿ. ನೀವು ಅವ್ರಿನ್ನೂ ನಮ್ಮ ಮದುವೆಗಳಲ್ಲೆಲ್ಲಾನು ಈ ಲೆಟರ್ ಕಳಿಸ್ತಾ ಇದ್ರಲ್ಲ, ಟೆಲಿಗ್ರಾಮು, ಬೆಸ್ಟ್ ವಿಶಸ್ಗೆಲ್ಲ, ಅದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮ ತಂದೆ. ಆಮೇಲೆ ನಂದು ಹಾಸ್ಪಿಟಲ್ದು ಡಿಸ್ಚಾರ್ಜ್ ಆಗಿರೋ ಸಮ್ಮರಿ ಇದೆ 71 ಅಲ್ಲಿ. ರಾಯನ್ ಸರ್ಕಲ್ ಇದೆಯಲ್ಲ ಚಾಮರಾಜಪೇಟೆ, ಅದ್ರಲ್ಲಿ ಚರ್ಚ್ ಹಾಸ್ಪಿಟಲ್ ಅಂತ ಇರ್ತಿತ್ತು. ಅದ್ರಲ್ಲಿ ಈಗಲೂ ಇದೆ ಅನ್ಸುತ್ತೆ. ಅಲ್ಲಿಂದ ಎಷ್ಟು ಖರ್ಚ 130 ರೂಪಾಯಿ ಖರ್ಚಾಗಿದೆ. ಅದ್ರದ್ದು ಬಿಲ್ಲು ಫೈಲ್ ಅಲ್ಲಿ ಇದೆ. ನಾನು ಎಷ್ಟು ಪೌಂಡ್ ಇದ್ದೆ ಅದ್ರದ್ದೆಲ್ಲ ಅಲ್ಲಿಂದ ಇದೆ ಅವ್ರ ಹತ್ರ ಫೈಲಿಂಗ್. ಲೆಕ್ಕಾಚಾರದ ಶಿಸ್ತುಬದ್ಧ ಬದುಕು. ಹೌದು. ಅವರು ಇನ್ಫ್ಯಾಕ್ಟ್ ಆ ಕೋಡೇಸ್ ಅವರು ನಮ್ಮ ತಂದೆ ತುಂಬಾ ಕ್ಲೋಸ್. ಅವ್ರು ಹರಿಕೋಡೆ ಅವರು ಎಲ್ಲರೂ. ಅವ್ರು ರಾಮಚಂದ್ರ ಕೋಡೆ ಅವರು ನಮ್ಮ ತಂದೆ ಕ್ಲಾಸ್ಮೇಟು ಸೆಂಟ್ರಲ್ ಹೈಸ್ಕೂಲ್ ಅಲ್ಲಿ. ಅವರೆಲ್ಲ ಒಟ್ಟಿಗೆ ಕ್ಲಾಸ್ಮೇಟು. ಬಟ್ ಅದರಿಂದ ಏನ್ ಪರಿಚಯ ಅಲ್ಲ. ಆಮೇಲೆ ಈ ಬಿಸ್ನೆಸ್ ಇಂದ ಗೊತ್ತಾಗಿದೆ ಅವ್ರಿಗೆ. ಲ್ಯಾಂಡ್ಸ್ ಅವ್ರಿಗೂ ಇವರೆಲ್ಲ ನಮ್ಮ ತಂದೆ ಹೆಲ್ಪ್ ಮಾಡೋರು ಅವ್ರಿಗೆ ಪರ್ಚೇಸ್ ಮಾಡೋಕ್ಕೆ. ಸೊ ಅವ್ರು ಈಗ್ಲೂ ನಮ್ಮ ತಂದೆ ಫೈಲ್ ಸಿಸ್ಟಮ್ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ. ಯಾವ ಚಿಕ್ಕ ಮಗು ಬಂದ್ರು ಯಾವ ಫೈಲ್ ಎಲ್ಲಿದೆ ಅಂತ ಹುಡುಕ್ಬೋದು. 1000 ಫೈಲ್ ಇದ್ರೆ ವಿತಿನ್ ಲೈಕ್ ಮ್ಯಾಟರ್ ಆಫ್ 30 seconds ಆ ಸಿಸ್ಟಮ್ ಮಾಡಿದ್ರು. ಇದರಲ್ಲಿ ಕಬರ್ಡಲ್ಲಿ ಯಾವ್ಯಾವ ಕಂಪ್ನಿದು ಯಾವ್ಯಾವ ಇದು ಎಲ್ಲೆಲ್ಲಿ ಇಡಬೇಕು ಅಂತ ಕರೆಕ್ಟಾಗಿ ಪ್ಲಾನ್ ಮಾಡಿ ಇಡೋರು. ಗ್ರೇಟ್, ವೆರಿ ನೈಸ್. ಬಟ್ ಓದಿದ್ದು 10th ಸ್ಟ್ಯಾಂಡರ್ಡ್ ಅಷ್ಟೇ. 10th ಸ್ಟ್ಯಾಂಡರ್ಡ್. ಆಮೇಲೆ ಅನುಭವದ ಮೇಲೆ ಅವರು ಮೇಲ್ ಬಂದಿತ್ತು. ಆವಾಗ ಅದೇ ಹೆಚ್ಚು. ಅದಕ್ಕೇನೆ ಅವ್ರಿಗೆ ಸ್ಕೂಲಲ್ಲಿ ಟೀಚರ್ ಕೆಲಸ ಕೊಟ್ಟಿದ್ರು. ಯಾವ ಸ್ಕೂಲಲ್ಲಿ? ಸೆಂಟ್ರಲ್ ಹೈಸ್ಕೂಲಲ್ಲೇನೆ. ಇವ್ರು ಶಿಕ್ಷಕರು ಓದಿ ಸ್ಕೂಲಲ್ಲಿ. ಅವಾಗೆಲ್ಲ 10th ಸ್ಟ್ಯಾಂಡರ್ಡ್ ಅದೇ ದೊಡ್ಡ ಇದು 1930s ಅಲ್ಲೆಲ್ಲಾನು. ಸೊ ಹಂಗಾಗಿ ಅವ್ರು ಓದಿ ಇದು ಮಾಡಿದ ತಕ್ಷಣ ಸೆಂಟ್ರಲ್ ಹೈಸ್ಕೂಲ್ ಮತ್ತೆ ಫೋರ್ಟ್ ಹೈಸ್ಕೂಲಲ್ಲಿ ಅವ್ರಿಗೆ ಅಷ್ಟೇನು ಪೇಷನ್ಸ್ ಇರಲಿಲ್ಲ ಅನ್ಸುತ್ತೆ. ಅದಕ್ಕೆ ಬೇಗ ಬಿಟ್ಟು ತುಂಬ ಏನೇನೋ ಪ್ರಯತ್ನ ಪಟ್ಟಿದ್ದು. ಆಮೇಲೆ ಸಾಕಮ್ಮ ಕಾಫಿ ವರ್ಕ್ಸ್ ಅಂತ ಈ ಜೈಲ್ ಜಾಗ ಇದೆಯಲ್ಲ, ಸೆಂಟ್ರಲ್ ಜೈಲ್ ಗಾಂಧಿನಗರಲ್ಲಿ, ಐ ಥಿಂಕ್ ಅದು ಅವ್ರದ್ದೇ ಅನ್ಸುತ್ತೆ ಜಾಗ. ಶಿ ವಾಸ್ ದ ಮೇನ್ ಆಂಟ್ರಪ್ರನರ್ ಅವ್ರು ಅವಾಗ್ಲೇನೆ. ಆ ಲೇಡಿ ಸಾಕಮ್ಮ ಕಾಫಿ ವರ್ಕ್ಸ್ ಅಂತ. ಅಲ್ಲಿ ನಮ್ಮ ತಂದೆ ಸೇಲ್ಸ್ ಮ್ಯಾನೇಜರ್ ಆಗಿದ್ರು 4 years. ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಬಟ್ ಈ ವಾಸ್ ಆಲ್ವೇಸ್ ಅವ್ರಿಗೆ ಅವ್ರದೇ ಆದ ಒಂದು ಇಂಡಿಪೆಂಡೆಂಟ್ ಬಿಸ್ನೆಸ್ ಮಾಡಬೇಕು ಅಂತ ತುಂಬಾ ಇತ್ತು. ಹಂಗಾಗಿ ಅವ್ರು ಶುರು ಮಾಡಿದ್ದು. ಗೆದ್ರಲ್ಲ ಬಿಡಿ, ಶ್ರಮ. ಸೊ ಅವರ ಕುಟುಂಬ ಬಹುಶಃ ಇಲ್ಲ ಊಟ ನಿಮ್ಮ ಫ್ಯಾಮಿಲಿ. ನಾವಿಲ್ಲೇ ಎಲ್ಲ ಮಾಡ್ತಿದ್ವಿ. ಸ್ವಲ್ಪ ಎಲ್ಲ ಚೇಂಜ್ ಇತ್ತು. ಆಮೇಲೆ ವಾಸ್ತು ಪ್ರಕಾರ ಎಲ್ಲ ಒಂದಷ್ಟು ಚೇಂಜ್ ಮಾಡ್ಕೊಂಡಿದ್ದಾರೆ. ರಿನೋವೇಟ್ ಮಾಡಿದಾಗ ಒಂದಷ್ಟು ಚೇಂಜ್ ಆಯ್ತು. ಇದು ಮುಂಚೆ ಈ ತರ ಇರ್ಲಿಲ್ಲ, ಬೇರೆ ತರ ಇತ್ತು. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮನೇಲಿ 1 ಸೇರ್ 2 ಸೇರ್ ಅಕ್ಕಿ ಎವ್ರಿ ಡೇ. ನಮ್ಮ ಮನೇಲಿ ನಾವು ಪಾವ್ ಲೆಕ್ಕ ಅಡುಗೆನೆ ಮಾಡಿಲ್ಲ ಯಾವತ್ತು. ಒಂದು ಪಾವ್ ಹಾಕ್ತೀನಿ ಅದೆಲ್ಲ ಕಥೆನೇ ಇಲ್ಲ. ಆ ಲೆಕ್ಕನೇ ಇಲ್ಲ. ಹಿಂಗ್ ಉಗುರು ನೋಡ್ದೆ, ಈ ಅಳತೆ ನೋಡ್ದೆ, ಅವನ್ ನಮ್ಮ ಮನೇಲಿ ಇಲ್ವೇ ಇಲ್ಲ. ಯಾವಾಗ್ಲೂ ಸೇರ್ಗಟ್ಲೆ ಅನ್ನ. 20 ಜನ 30 ಜನ ಕರ್ಕೊಂಡ್ ಬಂದ್ಬಿಡ್ತಾ ಇದ್ರು ಅವ್ರ ಒಳಗಡೆ. ಯಾರಿಗೇನಿಲ್ಲ, ಊಟಕ್ಕೆ ರೆಡಿನ ಅಂದ್ರೆ ರೆಡಿ ಇರ್ಬೇಕು. 50 ಮುದ್ದೆ ಮಾಡ್ತಾ ಇದ್ವಿ, 2 ಸೇರ್ ಅಕ್ಕಿ ಆಗ್ತಾ ಇದ್ವಿ ಎವ್ರಿ ಡೇ. ಇದೇನು ಭಾನುವಾರ ಶನಿವಾರ ಸೋಮವಾರ ಅಂತ ಏನಿಲ್ಲ.
3-4 ಜನ ಡ್ರೈವರ್ ಇರ್ತಾ ಇದ್ರು, ಅವರಿಂದ ಹಿಡಿದು ಮನೆಗೆ ಯಾರು ಬಂದ್ರು ಇದುವರೆಗೂ ಕಾಫಿ ಇಲ್ದಿರ ಊಟ ಇಲ್ದಿರ ಹೋಗೇ ಇಲ್ಲ. ಇಲ್ಲಿ ಯಾರು ಕಾಂಗ್ರೆಸ್ ಯಾರಿದ್ರು ಇಲ್ಲೇ ಬರೋರು, ಸಿದ್ಧಗಂಗೆ ಮಠದ ಮೀಟಿಂಗ್ ಆದ್ರೂ ಇಲ್ಲೇ ಬರೋರು. ಯಾವತ್ತು ಇಲ್ಲ ಇಲ್ಲಿ ನಮ್ಮನೇಲಿ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ನನಗೆ ಆಮೇಲೆ ನಾನು ಮದ್ವೆ ಆಗಿ ಹೋದ್ಮೇಲೆ ನನಗೆ ಆಶ್ಚರ್ಯ ಆಗ್ತೈತಿ, ಇದೇನಿದು ಇವ್ರ ಮನೇಲಿ ಇಷ್ಟು ಚಿಕ್ಕ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾರೆ ಅಂತ. ನಮ್ಗೆ ಅರ್ಥನೇ ಆಗ್ತಾ ಇರಲಿಲ್ಲ, ಇಷ್ಟು ಚಿಕ್ಕ ಸೌಟಲ್ ಬಡಿಸ್ತಾರೆ ಇಷ್ಟಿದು ಅಂತ. ನಮ್ಮ ಮನೇಲೆಲ್ಲ ದೊಡ್ಡದಾಗಿ ಮಾಡಿ ನಮ್ಗೆ ಎಲ್ರ ಮನೆ ಹಂಗೆ ಇರುತ್ತೆ ಅಂತ. ಇದೇನು ಇವ್ರ ಮೇಲೆ ಸಾಕಾಗುತ್ತಾ, ಊಟ ಸಾಕಾಗುತ್ತಾ ಅನ್ಸ್ತಾ ಇತ್ತು. ಬಟ್ ನಿಮ್ ತಾಯಿ ಬೇಜಾರು ಮಾಡ್ಕೊಳ್ದೆ ಮಾಡೋರು? ಇಲ್ಲ, ನಮ್ಮನೇಲಿ ಅಡುಗೆಯವ್ರು ಇರ್ತಿದ್ರು. ಅಡುಗೆಯವರು ಪ್ಲಸ್ ಅವನಿಗೊಬ್ಬ ಅಸಿಸ್ಟೆಂಟ್ ಹಚ್ಕೊಡಕ್ಕೆ ಮಾಡಕ್ಕೆ ಎಲ್ಲ ಅವನಿಗೊಬ್ಬ ಅಸಿಸ್ಟೆಂಟ್ ಇತ್ತು. ಇತ್ತು ಅವ್ರಿಗೆ ಅಂತಾನೆ ಮೇಲ್ಗಡೆ ಎಲ್ಲ ರೂಮ್ ಎಲ್ಲ ಮಾಡಿದ್ರು. 90ಯಲ್ಲೇನೆ ಅವರು ಲೇಔಟ್ಸ್ ಮಾಡುವಾಗ ವಾಕಿ ಟಾಕಿ ಇರೋದು ಒಂದು 5 ನಿಮ್ಮ ಮಾವನವ್ರ ಹತ್ರ ಎಲ್ಲ ಒಂದು ವೆಹಿಕಲ್ ಅಲ್ಲೂ ವಾಕಿ ಟಾಕಿ ಇಟ್ಕೊಂಡಿರೋರು. ಮನೇಲಿ ಒಂದಿದೆ, ಈಗಲೂ ಅದ್ರ ಗುರ್ತಿದೆ. ಊಟ ರೆಡಿ ಇರಬೇಕು ಅನ್ನೋದು ಅವ್ರು ಅಲ್ಲಿಂದ ಹೇಳೋರು. ಇಲ್ಲಿ ನಾವೆಲ್ಲ ರೆಡಿ ಮಾಡ್ಕೋತಾ ಇದ್ದಿದ್ದು. ಅಷ್ಟು ಜನ ಬರೋರು. 11 ರೂಪಾಯಿ ಒಂದು ಕಾಲ್ ಆಗ ಮೊಬೈಲು ಇಟ್ಕೊಂಡಿದ್ದು. ಊಟ ತಿಂಡಿ ಆಸ್ಪತ್ರೆಯಿಂದ ಇಲ್ಲಿಂದ ಅಲ್ಲಿಗೆ ಆವಾಗ ಮೊಬೈಲ್ ಒಂದು ಕಾಲ್ 11 ರೂಪಾಯಿ ಮಾಡೋರು. JTM ಅವಾಗ, ಅದಕ್ಕೂ ಮುಂಚೆ 91 ಇದರಲ್ಲಿ ಲೇಔಟ್ ಮಾಡ್ತಾ ಇದ್ದಾಗ ಐ ಥಿಂಕ್ ಪೊಲೀಸ್ ಕಮಿಷನರ್ ಅವ್ರ ಹತ್ರ ಒಂದಿರ್ತಿತ್ತು, ಆಮೇಲೆ ಕೋಟೇಸ್ ಅವ್ರ ಹತ್ರ ಇತ್ತು. ಅದು ಬಿಟ್ರೆ ನಮ್ಮ ತಂದೆ ಮನೇಲೆ ಇದ್ದಿದ್ದು ವಾಕಿ ಟಾಕಿ. ಮೇಲ್ಗಡೆ ಮನೆ ಮೇಲೆ ಟವರ್ ಇಂದ ಪರ್ಸನಲ್ ಟವರ್ ಎಲ್ಲ. ಕಲ್ ಬೇಕು, ನೀರ್ ಬೇಕು, ಮರಳು ಬೇಕು, ಬೇಗ ಬೇಕು ಅಂತ ಹೇಳಿದ್ರೆ ತಕ್ಷಣ ಸಿಮೆಂಟ್ ಆಗೋಯ್ತು ಸಹ. ಈಗ ಹೇಳ್ತಾ ಇದೆಯಾ ಇನ್ನು ಅರ್ಧ ಸರಿ ಕಳ್ಸೋರು ಬೇಗ ಬೇಗ. ಆವಾಗ ಈ ಥರ ಟ್ರಾಫಿಕ್ ಎಲ್ಲ ಇಲ್ಲ, ಲೇಔಟ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಡು. ಅವ್ರು ಹೇಳಿದಷ್ಟು ದುಡ್ಡು ಕೊಡೋರು. ಆರಾದ್ರೆ ಮಾಡ್ತಾರೆ ಬಿಡಿ. ಸೂಪರ್, ವೆರಿ ನೈಸ್. ಮತ್ತೆ ಅವರೇ ಫಸ್ಟ್ ಶುರು ಮಾಡಿದ್ದು ನರ್ಸರಿ ಎಲ್ಲ ಶುರು ಮಾಡಿದ್ರು ಈ ಕೆಲಸದವ್ರಿಗೆ, ಅವ್ರ ಮಕ್ಳಿಗೆಲ್ಲ ನೋಡಕ್ಕೆ ಎಜುಕೇಶನ್ ಒಂದು ಆಶಾ ಇದು ಅಂತ. ಒಬ್ರು ಆಯಾನ ಎಲ್ಲ ಇಡ್ಸಿ ಆ ಕೆಲಸ ಮಾಡೋ ಮಕ್ಳನ್ನ ಅಲ್ಲಿ ಇಲ್ಲಿ ಬಿಟ್ಬಿಡೋರಲ್ಲ, ಅವ್ರ ಎಳೆ ಮಕ್ಕಳನ್ನ ಎಲ್ಲ ಗಾರೆ ಕೆಲಸ ಮಾಡೋರು, ಅವ್ರಿಗೆಲ್ಲಾರನ್ನು ಕೂಡಿಸಿ ಒಂದು ಲೇಔಟಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ನರ್ಸರಿ ತರ ಮಾಡಿದ್ರು. ಅವ್ರಿಗೆ ಪಾಠ ಹೇಳ್ಕೊಡೋದು ಮಕ್ಳಿಗೆ ಎಲ್ಲಾನು. ಅವ್ರ ಕೆಲಸ ಮಾಡಿ ಅವ್ರ ಮತ್ತೆ ಎಲ್ಲ 200 ಜನ ಇಂಜಿನಿಯರ್ಸ್ ಇದ್ರು. ಅವ್ರ ಅಷ್ಟು ಜನಕ್ಕೂ ಊಟ ಅಲ್ಲಿ. ಮನೆ ಹೋದ್ರೆ ಇನ್ ಬರಲ್ವಲ್ಲ, ಲೇಟ್ ಆಗುತ್ತಲ್ಲ, ಟೈಮ್ ವೇಸ್ಟ್. ಹಂಗಾಗಿ ನೀವು ಇಲ್ಲೇ ಊಟ ಮಾಡಿ ಅದಾಗಿದ ತಕ್ಷಣ ಅರ್ಧ ಗಂಟೆ ಮೇಲೆ ಕೆಲಸ ಶುರು ಮಾಡಿ ಅಂತ. ಬೆಸ್ಟ್ ಬಿಸ್ನೆಸ್ ಮನ್. ಸೂಪರ್. ನೀವಿನ್ನೂ ನಂಬಲ್ಲ ಹೇಳಿದ್ರೆ, ನಮ್ನ ವಿಲ್ ಮಾಡಿದ್ರೆ ಎಷ್ಟು ಜನಕ್ಕೆ ಮಾಡ್ತಾರೆ? ಮಕ್ಕಳಿಗೆ, ಅಣ್ಣ ತಮ್ಮಂದ್ರಿಗೆ, ಸೊಸೆಗೆ, ಮಗಳಿಗೆ, ಮಗನ್ಗೆ ಮಾಡ್ತಾರೆ ಫುಲ್. ನಮ್ಮ ಮನೇಲಿ ವಿಲ್ ನೋಡ್ಬಿಟ್ರೆ ನೀವು ಆಶ್ಚರ್ಯ ಪಡ್ತೀರ. 4 ಪೇಜ್ ಇದೆ ಆ ವಿಲ್ಲಲ್ಲಿ. ಇವಾಗ ನಮ್ಮ ಮನೆಗೆ ಅಡ್ಗೆ ಮಾಡಿದ್ನಲ್ಲ, ಅವನಿಗೊಂದು ಸೈಟು, ಅವನಿಗೊಂದು ದುಡ್ಡು, ಅವನಿಗೆ 5 ಲಕ್ಷ 10 ಲಕ್ಷ. ಡ್ರೈವರ್ ಮಾಡಿದ್ನ, ಅವನಿಗೆ 5 ಲಕ್ಷ 10 ಲಕ್ಷ, ಅವನಿಗೆ ಸೈಟು. ಆಫೀಸ್ ಒಬ್ರಿಗಂತ ಅವ್ರೊಬ್ರು ಕೊಟ್ಟೇ ಬಿಟ್ರು. ಎಷ್ಟೋ ವರ್ಷದಿಂದ ನಮ್ ಕೆಲಸ ಮಾಡ್ತಾ ಇದ್ರು ಅಂತ ನಮ್ಮ ಆಫೀಸ್ನೇ ಒಬ್ರಿಗೆ ಬಿಟ್ಕೊಟ್ಬಿಟ್ರು, ಕೃಷ್ಣ ಅನ್ನೋರ್ಗೆ. ಬರೀ ಮಗನ್ಗೆ ಮಗಳಿಗೆ ಅಂತಾನೆ ಮಾಡಿಟ್ಟಿದ್ರೆ ನಾವೆಲ್ಲೋ ಇರ್ತಾ ಇದ್ವಿ. ಇವಾಗ ಅಂದ್ರೆ ನಮ್ಗೇನ್ ಬೇಜಾರಿಲ್ಲ, ಅವ್ರು ಸಂಪಾದನೆ ಮಾಡಿದ್ದು ಅವ್ರಿಗೆ ಎಲ್ಲಾರ್ಗು ಕೂಡ ಅವ್ರಿಗೆ ಹಕ್ಕಿದೆ. ದೇವ್ರು ನಿಮ್ನು ಚೆನ್ನಾಗಿಟ್ಟಿದ್ದಾನೆ. ಎಜುಕೇಶನ್ ಇದೆ, ಸ್ವಶಕ್ತಿ ಇದೆ. ವೆರಿ ನೈಸ್, ಗ್ರೇಟ್ ಮ್ಯಾನ್. ಎಷ್ಟು ಬೇಕು ನನ್ನ ಮಗಳಿಗೆ ಮಗನ್ಗೆ ಎಲ್ಲಾರ್ಗು. ಅವ್ರ ಅಕ್ಕಂದ್ರು ಮಕ್ಕಳಿಗೆ ಆಗಲಿ, ಅದು ಬಿಡಿ, ಅದು ಫ್ಯಾಮಿಲಿ ಅವ್ರಿಗೆಲ್ಲರೂ ಮಾಡೇ ಮಾಡ್ತಾರೆ ಸಾಧಾರಣವಾಗಿ. ಇವ್ರು ಊರಲ್ಲಿರೋರಿಗೆಲ್ಲ ಮಾಡಿದ್ದಾರೆ. ಆ ವಿಲ್ಲಲ್ಲಿ ಬರ್ದಿದ್ದಾರೆ, ಯಾರು ಏನು ಹೇಳಂಗೂ ಇಲ್ಲ. ನೀವು ಅದನ್ನ ರಿಜೆಕ್ಟ್ ಮಾಡಲ್ಲ. ಆಮೇಲೆ ಒಂದು ಆಸ್ತಿ ಇದೆ, ಅವ್ರದ್ದು ಆಸ್ತಿ ಇತ್ತು. ಆ ಆಸ್ತಿ ಮಾರಿದ್ರೆ ಆ ದುಡ್ಡಲ್ಲಿ ಇವ್ರಿಗೆಲ್ಲ ಕೊಡ್ಬೇಕು. ಇನ್ನೊಂದು ಆಸ್ತಿ ಇದೆ, ಆ ಆಸ್ತಿ ಮಾರಿದ್ರೆ ಇವ್ರಿಗೆಲ್ಲ ದುಡ್ಡು ಕೊಡ್ಬೇಕು. ನೀವೇನು ಡಿಸೈಡ್ ಮಾಡಕ್ ಬಿಟ್ಟೆ? ಏನು ಮಾಡಂಗಿಲ್ಲ. ಅವರು ಆ ಪೇಪರ್ ತಗೊಂಡ್ ಬಂದು ಬೇಕಾದ್ರೆ ನಮ್ಮನ್ನ ಕೋರ್ಟ್ಗೂ ಕರ್ಕೊಂಡು ಹೋಗ್ಬೋದು. ಬರ್ದಿಟ್ಟಿದ್ದಾರೆ ನಿಮ್ಮ ತಂದೆ ಕೊಟ್ಟೇ ಇಲ್ಲ ನಮ್ಗೆ ಅಂತ. ಸೊ ಅದ್ ಬಂದಾಗ ಅವ್ರಿಗೆ ಫಸ್ಟ್ ನಾವು ಕೊಟ್ಟಿದ್ದು ಎಲ್ಲಾನು. ಅವ್ರು ಏನ್ ಬರ್ದಿಟ್ಟಿದ್ರಲ್ಲ, ಆಮೇಲೆ ಅದ್ ಮಿಕ್ಕಿದ್ರಲ್ಲಿ ನಾನು ನಮ್ಮ ಅಣ್ಣ ತಗೊಂಡಿರೋದು. ಆಸ್ತಿ ವ್ಯಾಜ್ಯಗಳಾಗ್ಬಿಡ್ತಾರೆ. ಎಷ್ಟು ಬುದ್ಧಿವಂತರು ಅವರು. ಹೌದು ಹೌದು ಹೌದು, ತುಂಬಾ ತಲೆ ಉಪಯೋಗ. ಅವ್ರಿಗೆ 2 ತಿಂಗಳು ಯಾವಾಗ ತೀರ್ಕೊಂತಾರೆ ಅಂತ ಗೊತ್ತಾಯ್ತು. ಅವ್ರಿಗೆ ಡಾಕ್ಟರ್ ಟೈಮ್ ಕೊಟ್ರಲ್ಲ, ಅದು ಕೊಟ್ಟಿದ ತಕ್ಷಣ ಅವ್ರು ಇದು ವಿಲ್ಲೇ ಮಾಡಿದ್ದು. ಮತ್ತು ನಂಗೆ ಸ್ಟೆಪ್ ಮದರು ಇದ್ರು, ಅವ್ರದ್ದು ಎಲ್ಲ ಇದು ಮಾಡಬೇಕಿತ್ತು. ಸೊ ಯಾರು ಏನು ಜಗಳ ಆಡ್ಕೊಡ್ದು, ಯಾವುದು ಏನು ಹಾಕ್ಕೊಡ್ದು ನನಗೆ ರೀತಿಲೇ ಎಲ್ಲ ಸಮವಾಗಿ ಎಲ್ಲರಿಗೂ ಮಾಡಿದ್ರು. ಗ್ರೇಟ್. ಅವ್ರ ದೇವ್ರ ಮನೆ ಬನ್ನಿ. ಇದು ನಮ್ಮ ತಾತ ಅವ್ರು ಕೊಟ್ಟಿರೋದು. ನಮ್ಮ ತಾಯಿಯವ್ರ ತಂದೆ ಶಿವರುದ್ರಯ್ಯ ಅಂತ, ಅವರು ಸೂಪರ್ಡೆಂಟ್ ಆಗಿದ್ರು, ಸರ್ಕಾರಿ ನೌಕರರು. ಶಿವರುದ್ರಯ್ಯ ಅಂತ, ಅವರು ಎಲೆರಾಂಪುರ ತುಮಕೂರು ಕಡೆಯವ್ರು, ನಮ್ಮ ತಾಯಿ ಕಡೆಯವರು. ಅಲ್ಲೂ ಲಕ್ಷ್ಮೀ ಸರಸ್ವತಿ, ರಾಜಾ ರವಿ ವರ್ಮದದು ಅಲ್ಲಿದೆ ನೋಡಿ, ಈಶ್ವರ. ಅದು ಅಲ್ಲ ನೋಡಿ, ಆ ಕಾಲದಲ್ಲಿ ಈ ದೇವ್ರ ಮನೆ ಡೋರ್ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಅದರ ಈ ಥರ ಹ್ಯಾಂಡಲ್ ನಾನು ಇವತ್ತೇ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದೆ. ಈ ಫಿನಿಶ್ ಇದೆಲ್ಲ ಗ್ರೇಟ್. ತುಂಬ ಮನೆ ತುಂಬ ಇದಾಗಿರ್ಬೇಕು, ನೀಟಾಗಿರ್ಬೇಕು, ಒಂದು ತೂಳು ಹಂಗೆ ಹಿಂಗೆ ಏನು ಇರ್ಕೂಡ್ದು ಅಂತ ಅವ್ರು
ಮನೆ ಬಗ್ಗೆ ತುಂಬಾ ಕಾಳಜಿ. ಅವ್ರ ಒಂದ್ ಪೀಸ್ ಆ ಕಡೆ ಈ ಕಡೆ ಬಿದ್ದಿದ್ರೆ ಮುಗೀತು ನಮ್ ಕತೆ. ಹಿಂಗೆಲ್ಲ ಇರ್ತಾನೆ ಇರ್ತಾರಿಲ್ಲ ನಮ್ಮ ಮನೆ. ಅವ್ರು ಆಕ್ಚುಲಿ ಹಿಂದ್ಗಡೆ ರೋಡಲ್ಲಿ ಬರ್ಬೇಕಾದ್ರೆ ನಮ್ ಡ್ರೈವರ್ ಆನ್ ಮಾಡೋನು ಕ್ಲೂ ನಮ್ಗೆ. ಅಲ್ಲಿ ಬರ್ತಾ ಇದ್ದಂಗೆ ಟಿವಿ ಗಿವಿ ಎಲ್ಲ ಆಫ್ ಮಾಡಿ ಪೇಪರ್ ಎಲ್ಲ ಸರಿಗೆ ಇಟ್ಬಿಟ್ಟು ಎಲ್ಲರೂ ಆ ರೂಮ್ ಕೊಟ್ಟೋಗಿ ಇರ್ತಾ ಇದ್ವಿ. ಎಲ್ಲಿ ಬಂದು ಏನು ಹೇಳ್ತಾರೋ ಅಂತ ಭಯ ನಮಗೆ. ಅವರು ತೀರ್ಕೊಂಡಾಗ ನಮ್ಮ ಅಣ್ಣ 36 ಅನ್ಸುತ್ತೆ, ನನಗೆ 26 ಏನೋ. ನನ್ಗೊಬ್ಳು ಮಗಳಿದ್ಲು, ಅವನಿಗೂ ಮಗಳಿದ್ಲು. ಅಲ್ಲಿವರೆಗೂ ನಾವು ಯಾವತ್ತೂ ನಮ್ಮ ತಂದೆ ಜೊತೆ ನಾವು ಕೂತ್ಕೊಂಡೇ ಇಲ್ಲ. ಅವ್ರಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ರೆ ನಾವು ನಿಂತ್ಕೊಂಡೇ ಮಾತಾಡ್ತಾ ಇದ್ದಿದ್ದು. ನಾವು ಕೂತೇ ಇಲ್ಲ. ನಮ್ಗೆ ಎಷ್ಟೇ ವಯಸ್ಸಾಗಿ ನಾವು ಈಗ್ಲೂ ಇದ್ದಿದ್ರು ನಾವು ನಿಂತ್ಕೊಂಡೇ ಮಾತಾಡ್ತಾ ಇದ್ವಿ. ಅವ್ರ ಸಮಕ್ಕೆ ನಾವು ಕೂತ್ಕೋತಾನೆ ಇರಲಿಲ್ಲ. ಅವ್ರೇನು ಹೇಳ್ತಿರ್ಲಿಲ್ಲ, ನಾವು ಇದಕ್ಕೆ ಗೌರವದ ಬಗ್ಗೆ ಜಾಸ್ತಿ ಮಹತ್ವ ಕೊಡ್ತಾ ಇದ್ವಿ. ನಮ್ಮ ತಂದೆ ಇದೆಲ್ಲಾನು ಅವ್ರು ಸಿಸ್ಟಮ್ಯಾಟಿಕ್ ಆಗಿ ಈ ಪಾತ್ರೆ ಹಿಂಗೆ ಇಡ್ಬೇಕು, ಮುಚ್ಚಿದ್ರೆ ಜಿರಳೆಗಳು ಬರುತ್ತೆ, ಹಿಂಗ್ ಓಪನ್ ಆಗಿದೆ ಕ್ಲೀನ್ ಆಗಿ ಇಡ್ತೀರಾ, ಎಲ್ಲಾರ ಎಲ್ಲ ಇಟ್ಬಿಟ್ಟು ತುರುಕ್ಬಿಟ್ಟು ಬಾಗ್ಲಾಕ್ಬಿಡ್ತೀರಾ ಅಂತ ಇದೆಲ್ಲ ಮಾಡಿಸಿ ಅವ್ರು ಮಾಡಿಸಿದ್ರು ಅವಾಗ. ಇದನ್ನ ಕ್ಲೋಸ್ ಮಾಡ್ಬಿಟ್ರೆ ಡೋರ್ ಹಾಕಿ ಎಲ್ಲ ಈ ಜಿರಳೆಗಳು ಬಂದು ಸೇರಕ್ಕೆ ಆಗುತ್ತೆ. ಓಕೆ, ಮೇಲೆ ಹೋಗೋಣವಾ? ಬನ್ನಿ. ಬಟ್ ಆ ಕಾಲದ ಬಂಗ್ಲೆ ಬಹಳ ಚೆನ್ನಾಗಿದೆ. ಇದು ಆಲ್ಮೋಸ್ಟ್ 19 ಲೇಟ್ 60s. 60 ವರ್ಷದ ಬಂಗ್ಲೆ ಇದು. ಸೊ ನಿಮ್ಗೆ ಆ ಥರ ಮಾಡರ್ನ್ ಥರ ಮನೆ ಅಲ್ಲ ಇದು, ಆಗಿನ ಕಾಲದಲ್ಲಿ ಕಟ್ಸಿರೋದು. ಇವಾಗ ಅದೇ ಇದನ್ನೆಲ್ಲ ಡೆಮೊಲೇಷನ್ ಮಾಡಿಸಿ ಬೇರೆ ಇದು ಕಟ್ಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಇಬ್ರು ಮಕ್ಕಳು ಮೇಡಮ್? ಅವಳು ಪರಿಣಿತಾ, ಅವಳು ಸ್ಮಿತಾ. ಅಂಡ್ ಪರಿಣಿತಾ. ಓಕೆ. ಓಹೋ, ನೋಡಿ ಮಹಾರಾಜರ ಟೈಪ್ ಮೆಟ್ಲು. ಬನ್ನಿ. ಓಕೆ, ಇಲ್ಲಿ 3 ರೂಮ್ ಇದೆ. ಅಲ್ಲಿ ಅಷ್ಟೇ ಇದ್ದಿದ್ದು ಮುಂಚೆ, ಆಮೇಲೆ ಇದೆಲ್ಲ ಜಾಸ್ತಿ ಮಾಡಿ. ಇದೆಲ್ಲ ನೋಡಿ ನಮ್ಮ ತಂದೆದು ಪ್ರಶಸ್ತಿ ಪತ್ರಗಳು. ಅದು ಅವರು ತಗೋಬೇಕಾದ್ರೆ ವಾಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ರಾಷ್ಟ್ರಪತಿ ಭವನಲ್ಲಿ ಚಂದ್ರಶೇಖರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವ್ರು ಇನ್ಫ್ಯಾಕ್ಟ್ ನಮ್ಮನ್ನ ಅದಕ್ಕೆ ಮುಂಚೆ ಬೆಳಿಗ್ಗೆ ತಿಂಡಿಗೂ ಕರ್ತಿದ್ರು ಅವ್ರ ಮನೆಗೆ ಆ ಪ್ರಶಸ್ತಿ ಕೊಡೋ ದಿವಸ. ಓಕೆ, ನೋಡಿ ಸನ್ಮಾನ ಪತ್ರ ಜಗದ್ಗುರು ಮುರುಘರಾಜೇಂದ್ರ ಪ್ರಸನ್ನ, ಮುರುಘಾ ಮಠದ ದಾವಣಗೆರೆ ಹಳೆ ಸ್ವಾಮಿಗಳಿದ್ರಲ್ಲ, ತಿಪ್ಶೆಟ್ಟಿ ಮಠ. ಇವ್ರಿಗೂ ನಮ್ದು ಹೋಟೆಲ್ ಇರ್ತಿತ್ತು, ಕಾನಿಷ್ಕಾ ಹೋಟೆಲ್ ಅಂತ. ನಮ್ಮ ತಂದೆನೇ ಅವ್ರ ಇದು ಮಾಡಿ ಅವ್ರ ಹತ್ರ ಕಾನಿಷ್ಕಾ ಹೋಟೆಲ್ ನಮ್ಮ ತಂದೆದ್ ಮುಂಚೆದು ಲೀಸ್ಗೆ ತಗೊಂಡ್ವಿ. ಅಲ್ಲಿ ತುಂಬಾ ಮಠದಲ್ಲಿ ಸ್ಲಮ್ಸ್ ಎಲ್ಲ ತುಂಬಾ ಇರ್ತಾ ಇತ್ತು. ಈ ಮಠ ಅಂದ್ರೆ ಅರೌಂಡ್ ಲೇಟ್ 70s ಅಲ್ಲಿ ಸ್ವಾಮಿಗಳು ಹೋಗಕ್ ಆಗ್ತಿರ್ಲಿಲ್ಲ. ಆವಾಗ ನಮ್ಮ ತಂದೆ ಅವ್ರ ಹತ್ರ ಹೋಗಿ ಮಾತಾಡಿ ಆ ಸ್ಲಮ್ಸ್ನೆಲ್ಲ ಖಾಲಿ ಮಾಡಿಸಿ, ಆ ಮಾಡಿಸಿದಕ್ಕೆ ಖುಷಿಯಾಗಿ ಆ ಸ್ವಾಮಿಗಳು ನಿಮಗೆ ಲೀಸ್ ಕೊಡ್ತೀವಿ ಅಂತ ಹೇಳಿದಾಗ ಆ ಜಾಗ ಲೀಸ್ ತಗೊಂಡು 30-35 ವರ್ಷಕ್ಕೆ ನಮ್ಮ ತಂದೆ ಕಾನಿಷ್ಕಾ ಕಟ್ಸಿದ್ದು. ನಮ್ಮ ತಂದೆ ಚಿನ್ಸಾಂಬರಾಜು ಚಾಲುಕ್ಯ ಹೋಟ್ಲು ಓನರು, ಮತ್ತೆ CVL ಶಾಸ್ತ್ರಿ ಒಂದು 4-5 ಜನ ಪಾರ್ಟ್ನರ್ ಆಗಿ ಕುಪ್ರಾಜು ಅವರು ಸೇರಿ ಮಾಡಿ ಕಾನಿಷ್ಕಾ ಹೋಟ್ಲ್ ಕಟ್ಸಿದ್ದು. ಸೊ ಕಾನಿಷ್ಕಾ ನಮ್ಮ ತಂದೆ ಕಟ್ಸಿದ್ರು. ಹೌದು, ಅಲ್ಲೊಂದು ಸ್ಲಮ್ ಇತ್ತು ಮೊದಲು. ಅದನ್ನ ಖಾಲಿ ಮಾಡಿಸಿದ್ದು ನಮ್ಮ ತಂದೆನೆ. ಬೆಂಗಳೂರಲ್ಲಿ ಒಂದು 4-5 ಮೇಜರ್ ಸ್ಲಮ್ಸ್ ಇಂದೆಲ್ಲನೂ ಮುಂದೆ ನಿಂತ್ಕೊಂಡು ಇವರೇ ಖಾಲಿ ಮಾಡಿಸಿದ್ದಾರೆ. ಬೇಗಂ ಮಹಲ್ ಅಂತ ಗೊತ್ತಾ? ಈಗ ಕಾನ್ರಾಡ್ ಹೋಟೆಲ್ ಆಗಿದೆಯಲ್ಲ ಪ್ರೆಸ್ಟೀಜ್ ಅವ್ರದ್ದು, ಅದನ್ನು ನಮ್ಮ ತಂದೆನೇ ಖಾಲಿ ಮಾಡಿಸಿದ್ದು. ಅದಕ್ಕೆ ಕೋಡೇಸ್ ಅವರು ಹೆಲ್ಪ್ ಮಾಡಿ ಇದು ಮಾಡಿದ್ರು. ಅದಕ್ಕೂ ನಮ್ಮ ತಂದೆ ಪಾರ್ಟ್ನರ್ ಆಗಿದ್ರು. ಓಕೆ. ಸೊ ನಿಮ್ಮ ತಂದೆಯವರು ಆಕ್ಚುಲಿ 60s-70s ಇರಾದ ಬಿಸ್ನೆಸ್ ಮನ್ಸ್ ಇದೆಲ್ಲ, ಬ್ಯಾಂಗ್ಳೂರಿನ ಟಾಪ್ ಬಿಸ್ನೆಸ್ ಅವರು. ಸ್ವಲ್ಪ ರೌಡಿ ಅಂತಾನು ಹೇಳ್ಬೋದು. ಅಂದ್ರೆ ರೌಡಿಗಳಿಗೆ ರೌಡಿ ಅವರು. ಖಾಲಿ ಮಾಡಿಸ್ತಾ ಇದ್ದಾಗ ಈ ಆಯಿಲ್ ಕುಮಾರ್ ಅಂತ ಇರ್ತಾ ಇದ್ರು ಗೊತ್ತಾ? ಬೂಟೋಸ್ ಕುಮಾರ್ ಅವ್ರು, ಅದೇ ಶಿವಕುಮಾರ್ ಏನೋ ಅವ್ರ ಹೆಸರಲ್ವಾ? ಈ ಬೇಗಂ ಮಹಲ್ ಅಂತ ಖಾಲಿ ಮಾಡಿಸ್ತಾ ಇದ್ದಾಗ ಅವ್ರ ಆ ಜಾಗ ಬೇರೆ ಯಾರ್ದೋ ಇರ್ತಿತ್ತು. ಹಿಂಗೆ ಸ್ಲಮ್ಗಳೆಲ್ಲ ಹಾಕೊಂಡು ತುಂಬಾ ಇದ್ ಮಾಡೋರು. ಸೊ ದುಡ್ಡು ಕೊಟ್ಟಿ ನಿಂತ್ಕೊಂಡು ಖಾಲಿ ಮಾಡಿಸ್ತಾ ಇದ್ರು. ಅವಾಗ ಇವ್ರು ಯಾರೋ ಕಳ್ಸಿದಾರೆ ಇವ್ರನ್ನ, ಹಿಂಗೆ ಯಾರೊಬ್ರು ಖಾಲಿ ಮಾಡಿಸ್ತಾ ಇದಾರೆ ನೋಡು ಅವ್ರು ಏನು ಅಂತ. ಸೊ ನಮ್ಮ ತಂದೆಗೆ ಇದು ಮಾಡಕ್ ಬಂದ್ರು ಅವರು. ಕಾರೆಲ್ಲ ತಗೊಂಡು 4-5 ಕಾರಲ್ಲಿ ಬಂದು ದಬ ಅಂತ ಕಾರ್ ಸೌಂಡ್ ಆಯ್ತು. ನಮ್ಮ ತಂದೆ ಕೇಳಿಸ್ತು. ಹಿಂಗ್ ಹಿಂದೆ ತಿರುಗಿ ನೋಡಿದ್ರು ಅವರು. ಆಯಿಲ್ ಕುಮಾರ್ ಅವರು ಗ್ಯಾಂಗ್ ಅವ್ರು ಬರ್ತಾ ಇದ್ರು. ಬಟ್ ಅವ್ರು ಬರ್ತಾ ಇದ್ದಾಗ ನಮ್ಮ ತಂದೆ ಅವ್ರು ಹಿಂಗ್ ತಿರುಗಿ ನೋಡಿದಾಗ ಅವ್ರು ಇವ್ರು ಒಂದೇ ಐ ಕಾಂಟ್ಯಾಕ್ಟ್ ಆಯ್ತಂತೆ. ಅವ್ರು ನೋಡಿದಾಗ ಆಮೇಲೆ ಅವ್ರು ಹಂಗೆ ರಿವರ್ಸ್ ಆಗಿ ಎಲ್ಲ ವಾಪಸ್ ಹೊಟ್ಟೋದ್ರಂತೆ, ನಾನು ಇವ್ರನ್ನ ಮುಟ್ಟಲ್ಲ ಅಂತ. ಯಾಕಂದ್ರೆ ಅವ್ರಿಗೆ ನಮ್ಮ ತಂದೆ ಬಗ್ಗೆ ಗೊತ್ತಿತ್ತಂತೆ. ಇವ್ರು ತುಂಬಾ ಇದೆಲ್ಲ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಸಮಾಜ ಸೇವೆ ಮಾಡ್ತಾರೆ, ಇವರನ್ನ ನಾವೇನು ಇದ್ ಮಾಡಲ್ಲ ಅಂತ ಹೊಟ್ಟೋದ್ರಂತೆ ವಾಪಸ್. ಸೊ ಅದಕ್ಕೆ ನಾವು ನಮ್ಮ ತಂದೆ ರೌಡಿ ಅಂತ ನಾವು ತುಂಬಾ ಧೈರ್ಯ. ಯಾವುದೇ ಕೆಲಸ ಆಗ್ಲಿ, ಯಾರೇ ಆಚೆ ಯಾವ್ದಾದ್ರು ಒಂದ್ ಸೌಂಡ್ ಆಯ್ತು ಏನಾಯ್ತು ಅಂದ್ರೆ ಒಂದ್ ಆಚೆ ಕಡೆ ಬಾಗ್ಲ ಹತ್ರ ಒಂದ್ ದೊಡ್ಡ ಪೈಪ್ ಇರ್ತಾ ಇತ್ತು.
ಒಂದು ಐರನ್ ಪೈಪ್ ಇಟ್ಟಿರೋರು. ಐರನ್ ಪೈಪ್ ತೊಗೊಂಡು ಆಚೆ ಹೊಟ್ಟೋಗ್ತಾ ಇದ್ರು. ನಾವು ಹೋಗ್ಬೇಡಿ ರಾತ್ರಿ ಏನು ಹಿಂಗೆ ಹೋಗ್ತಾ ಇದ್ದೀರಾ ಅಂದರೆ ಎತ್ಕೊಂಡು ಹೊಟ್ಟೋಗೋರು, ಯಾವನ್ ಬಂದ ಏನು ಬಂದ ಅಂತ. ಆ ಧೈರ್ಯನೇ ಒಂಚೂರು ಪಾರ್ ನಮಗೂ ಇದೆ, ಒಂದು 5% ಇದೆ ಅಷ್ಟೇ. ಅಮೆರಿಕದಲ್ಲೇ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ ನೀವು? ಯಾರು ಬೇಕಾದ್ರೂ ಮಾಡ್ಬೋದು ಅಲ್ಲಿ. ಓಕೆ, ಬಟ್ ಸ್ವಲ್ಪ ಧೈರ್ಯ ಇರ್ಬೇಕು ಅಷ್ಟೇ. ವೆರಿ ನೈಸ್, ಸೂಪರ್. ಮತ್ತು ಇಲ್ಲೂ ಅಷ್ಟೇ ಅವ್ರದ್ದು ಹೇಳಿದ್ನಲ್ಲ ಕೋಡೇಸ್ ಅವ್ರದ್ದು, ಅವರು ನಮ್ಮ ತಂದೆ ತುಂಬಾ ಕ್ಲೋಸ್ ಆಗಿದ್ರು. ಅವ್ರ ಫ್ಯಾಮಿಲಿಗೆ ಈಗಲೂ ನಾವು ಕ್ಲೋಸ್ ಆಗಿದ್ದೀವಿ. ನಮ್ಮ ತಂದೆನ ಬಲಗೈ ಬಂಟ ಅಂತ ಕರೀತಾ ಇದ್ರು ದೇವರಾಜ್ ಅರಸ್ಗೆ. ಆ ಟೈಮಲ್ಲೇ ನಮ್ಮ ತಂದೆ ಜಾಸ್ತಿ ಲೇಔಟ್ಸ್ ಎಲ್ಲ ಮಾಡಿ ಇಂಪ್ರೂವ್ ಮಾಡ್ತಾ ಇದ್ದಿದ್ದು. ಲಂಕೇಶ್ ಪತ್ರಿಕೆಯವ್ರು ಬರ್ತಿದ್ರು ನಮ್ಮ ತಂದೆ ಬಗ್ಗೆ, ದೇವರಾಜ್ ಅರಸ್ ಅವರ ಬಲಗೈ ಬಂಟ ಅಂತ. ನಮ್ಮ ಮನೆಗೆ ಎಲ್ಲರೂ ಬಂದು ಹೋಗಿದ್ದಾರೆ, ಇನ್ಕ್ಲೂಡಿಂಗ್ ಯಡಿಯೂರಪ್ಪನವರು, ರಾಮಕೃಷ್ಣ ಹೆಗ್ಡೆ ಅವ್ರ ಫ್ಯಾಮಿಲಿ ಎಲ್ಲರೂ ಬಂದು ಹೋಗ್ತಾ ಇದ್ರು. ಗ್ರೇಟ್. ಗುಂಡೂರಾವ್ ಅವರು ನಮ್ಮ ತಂದೆ 60th ಬರ್ತ್ಡೇಗೆ ಬರೋಕ್ಕಾಗಲಿಲ್ಲ ಅಂತ ಅವರು ಅವ್ರ ವೈಫ್ ಆಮೇಲೆ ಬಂದರು, ಒಂದು ವಾರ ಆದ್ಮೇಲೆ ಬಂದು ಹೋದ್ರು. ಓಕೆ. ಸೊ ಅವರು ಎಲ್ಲಾರು ಪೊಲೀಸ್ ಅವರಿಂದ ಆಗಲಿ ಪೊಲಿಟಿಷಿಯನ್ಸ್ ಆಗಲಿ ಎಲ್ಲಾರ ಹತ್ರನೂ ಒಳ್ಳೆ ಒಳನಾಟ ಆಯ್ತು ಅವ್ರದ್ದು. ಈಗಲೂ ನೆನ್ಸ್ಕೊಂತಾರೆ ತುಂಬಾ ಜನ ಹಳಬ್ರು. ಈಗಲೂ ನೀವು ಸೋಮಣ್ಣ ಅವ್ರನ್ನ ಕೇಳಿ, ಕೇಂದ್ರ ಸಚಿವರಾಗಿದ್ದಾರಲ್ಲ, ಕೇಳಿ ಅವ್ರು ನಮ್ಮ ತಂದೆ ಬಗ್ಗೆ ಕೇಳಿ, ಅವ್ರು ಚೆನ್ನಾಗಿ ಹೇಳ್ತಾರೆ. ಅಲ್ಲೂ ಮೇಲ್ಗಡೆನೂ ಹಾಲ್ ಇದೆ, ಅದ್ಯಾರು ಯೂಸ್ ಮಾಡ್ತಾ ಇಲ್ಲ. ಇದು ಆಲ್ಮೋಸ್ಟ್ ಒಂದು 8000 ಸ್ಕ್ವೇರ್ ಫೀಟ್ ಇದೆ ಮನೆ. 8000 ಸೈಟ್ ಎಷ್ಟು ಮೆಜರ್ಮೆಂಟ್ ಇದು? ಸೈಟ್ ಇದು 50/80. 50/80 ಸೈಟ್. ಓಕೆ, 8000 ಸ್ಕ್ವೇರ್ ಫೀಟ್ ಕಟ್ಟಿರೋದು. ಅದು ಹೆಂಗಿತ್ತು ಹಂಗೆ ಅದನ್ನ ಇಂಪ್ರೂವ್ ಮಾಡ್ಕೊಂಡು ಹೋದ್ರು ಅಷ್ಟೇ. ಆಮೇಲೆ ಅದು ಇವಾಗ ರೂಮ್ ಇದೆ ಇಲ್ಲಿ 5 ಬೆಡ್ರೂಮ್ ಇದೆ. 5 ರೂಮ್. ನಾನು ಪ್ರೆಗ್ನೆಂಟ್ ಆದಾಗ ರೂಮ್ ಇರಲಿಲ್ಲ, ಎಕ್ಸ್ಟ್ರಾ ಒಂದು ಬೇಕು ಅಂತ ಹೇಳಿ ಮಾಡ್ಸಕ್ ಹೋಗಿ ಇಷ್ಟೊಂದು ಆಯ್ತು ಅಷ್ಟೇ. ಈಗ ಎಷ್ಟು ರೂಮ್ ಇದೆ? ಈಗ 5 ರೂಮ್ ಇದೆ. ಮುಂಚೆ 3 ಬೆಡ್ರೂಮ್ ಇತ್ತು ಅಷ್ಟೇ. 3. ವೆರಿ ನೈಸ್. ನಮ್ಮ ತಾತ ಅವರೆಲ್ಲನೂ ಮಿರ್ಜಾ ಇಸ್ಮಾಯಿಲ್ಗೆ ಕ್ಲೋಸ್ ಫ್ರೆಂಡ್ ಆಗಿದ್ರು. ಓ, ದಿವಾನ್ರಿಗೆ. ಅಲ್ಲಿಂದ ಅವ್ರದ್ದು ಫಾರ್ಮ್ ಇರ್ತಿತ್ತು ಒಂದು 3 ಕಿಲೋಮೀಟರ್ ಆದ್ಮೇಲೆ. ಈಗ್ಲೂ ಇಸ್ಮಾಯಿಲ್ ಎಸ್ಟೇಟ್ ಅಂತಾನೆ ಕರೀತಾರೆ ಅದನ್ನ. ಎಲ್ಲಿ? ಗೊಟ್ಗೆರೆ. ಗೊಟ್ಗೆರೆಯಿಂದ 3 ಕಿಲೋಮೀಟರ್ ಆ ಕಡೆಗೆ. ನಮ್ಮ ತಾತ ಅಲ್ಲಿ ಮೇನ್ ಪಟೇಲ್ರಾಗಿದ್ದರಿಂದ ಮೇನ್ ರೋಡಲ್ಲೇ ಅವ್ರದ್ದು ಸ್ಟೋರ್ಸ್ ಇರ್ತಾ ಇತ್ತು, ಜವಳಿ ಅಂಗಡಿ ಇರ್ತಾ ಇತ್ತು. ಅದ್ ನಿಲ್ಸ್ಬಿಟ್ಟು ಯಾವಾಗ್ಲೂ ಎವ್ರಿ ಸಂಡೇ ನಿಲ್ಸ್ಬಿಟ್ಟು ಮಾತಾಡ್ಸ್ಬಿಟ್ಟು ಹೋಗೋರು. ನೋಡಿ, ಹಳೆ ಕಥೆಗಳು, ಬೆಂಗಳೂರಿನ ಕಥೆಗಳು ರೋಚಕವಾಗಿರ್ತಾವ ನೋಡಿ. ಮತ್ತೆ ಇಲ್ಲಿ ದಿವಾನ್ ಪೂರ್ಣಯ್ಯನವ್ರ ಫ್ಯಾಮಿಲಿನೂ ಅಷ್ಟೇ ನಮ್ಗೆ ತುಂಬಾ ಕ್ಲೋಸ್ ಆಗಿದ್ದಾರೆ. ದಿವಾನ್ ಪೂರ್ಣ ಫ್ಯಾಮಿಲಿ ಇದಾರೆ. ಇನ್ನು ನೀವು ಸರ್ಕಲ್ ನೋಡಿದ್ರಲ್ಲ, ಆರಾಧ್ಯ ಸರ್ಕಲ್, ಆ ಕಡೆಯಿಂದ ಒಂದ್ ಸೈಡ್ ಅಲ್ಲಿ ಹೋದ್ರೆ CKS ರಾವ್ ಅಂತ ಫ್ಯಾಮಿಲಿ, ಅವರೆಲ್ಲ ಇನ್ನೂ ಇದಾರೆ. ಪೂರ್ಣಯ್ಯನವ್ರ ಫ್ಯಾಮಿಲಿ ಅವ್ರದ್ದು. RMB ಆರಾಧ್ಯ ಕೆ ಸಂಪಂಗಿ ರಾಮಯ್ಯ ಯಾರು ಮೇಡಮ್? ಅವ್ರೊಬ್ರಿದ್ರು, ಅವರು ಇದು ಗ್ರಾನೈಟ್ ಇದ್ ಮಾಡ್ಕೊಡ್ತಾ ಇದ್ರು. ಸಂಪಂಗಿ ರಾಮಯ್ಯ, ಸಂಪಂಗಿ ನಗರ ಇದೆಯಲ್ಲ ಅದಲ್ಲ? ಅವರಲ್ಲ ಅವ್ರಿಗೂ ಇದಕ್ಕೂ ಏನಿಲ್ಲ. ಅವರ ಇದನ್ನ ಮಾಡ್ಕೊಟ್ರು. ಅವ್ರ ಇದೇ ನಮ್ಮ ತಂದೆಗೆ ಅವಾರ್ಡ್ ಎಲ್ಲ ಬಂದಾಗ ಅವ್ರ ಅಭಿಮಾನಿಗಳು ಈ ತರ ಎಲ್ಲ ಮಾಡಿ ತಂದ್ಕೊಡ್ತಾ ಇದ್ರು. ಓಕೆ, ನೈಸ್. ಅದೇ ಇವಾಗ ಎಲ್ಲ ರಿನೋವೇಟ್ ಮಾಡಿದ್ಮೇಲೆ ಎಲ್ಲಿ ಇಡಬೇಕು ಅಂತ ಒಂದೊಂದು ಇದನ್ನು. ಸೊ ಇಲ್ಲಿ ಬೇರೆ ಮನೆ ಬರುತ್ತೆ ಇಲ್ಲಿ? ಇವಾಗ ಇಲ್ಲಿ ಡೆಮಾಲಿಷನ್ ಮಾಡಿ 3-4 ಫ್ಲೋರ್ ಕಟ್ಟಬೇಕು ಅಂತ ಪ್ರಾಜೆಕ್ಟ್. ನೀವು ಒಳ್ಳೇದಾಯ್ತು ನೀವು ಬಂದಿದ್ದು, ಇದೊಂದು ನಮ್ಗೆ ನೆನಪಿರುತ್ತೆ ಈ ಮನೆದು. ಡಾಕ್ಯುಮೆಂಟ್ ಆಗಿರೋದು ನಿಮ್ಮ ನೆಕ್ಸ್ಟ್ ಜನರೇಷನ್ಸಿಗೆ ತೋರಿಸ್ಬೋದು. ಹೌದು. ಗ್ರೇಟ್. ನಮ್ಮ ತಂದೆ ಒಳ್ಳೆ ಬಿಸ್ನೆಸ್ ಮನ್. ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಮೈಸೂರು ಮಹಾರಾಜರು ಫ್ಯಾಮಿಲಿಲಿ ಅವರು ಬೇರೆ ಯಾರನ್ನೂ ಪಾರ್ಟ್ನರ್ ಮಾಡೋದಾಗ್ಲಿ ಬೇರೆ ಇದರಲ್ಲಿ ಇನ್ವಾಲ್ವ್ ಮಾಡೋದಾಗ್ಲಿ ಮಾಡ್ಕೋತಾ ಇರಲಿಲ್ಲ. ನಮ್ಮ ತಂದೆಯಿಂದ ಅವ್ರನ್ನ ಸೇರಿಸ್ಕೊಂಡು ರಾಮ್ಲೀಲಾ ಡೆವಲಪರ್ಸ್ ಅಂತ ಮಾಡಿದ್ದಾರೆ. ಈಗಲೂ ನೀವು ಅದು ಏಟ್ರಿಯಾ ಪಕ್ಕ ಇರೋ ಬಿಲ್ಡಿಂಗ್ ಅಲ್ಲಿ ನಾವು ಮಹಾರಾಜರು ಹೆಣ್ಮಕ್ಳು ಎಲ್ಲ ಸೇರಿ ಒಂದು ಸಂಸ್ಥೆಲಿ ಇದೀವಿ. ಮಹಾರಾಜರ ಫ್ಯಾಮಿಲಿ ಬಿಸ್ನೆಸ್ ಹೌದು, ಅವ್ರ ಹೆಣ್ಮಕ್ಳು ಮತ್ತೆ ನಾನು, ನಮ್ಮ ಅಣ್ಣ, ಮತ್ತೆ ಅದೇ ಈ ಚಿನ್ಸಾಮ್ರಾಜ್ ಅವ್ರ ಫ್ಯಾಮಿಲಿ ಇದಾರಲ್ಲ ಅವರು ಎಲ್ಲ ಸೇರ್ಕೊಂಡು ಒಂದು ಸಂಸ್ಥೆ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿದ್ವಿ. ಜಯಚಾಮರಾಜೇಂದ್ರ ಒಡೆಯರ್ ಅವರು ನಮ್ಮ ತಂದೆ ಕೊಟ್ಟಿರೋ ಉಂಗುರ ಇದೆ ನಮ್ಮ ಹತ್ರ, ನವರತ್ನದ ಉಂಗುರ. ಇಷ್ಟು ದೊಡ್ಡ ಉಂಗುರ, ಅವ್ರ ಕೈ ದೊಡ್ಡದಿರ್ತಿತ್ತಲ್ಲ, ಇಷ್ಟು ದೊಡ್ಡ ಉಂಗುರ ಕೊಟ್ಟಿದ್ದಾರೆ. ಅವ್ರದ್ದು ಸ್ವಲ್ಪ ಏನೋ ಪ್ರಾಬ್ಲಮ್ ಏನೋ ಇದಾದಾಗ ಮಧುವನ ಅಂತ ಅವ್ರದ್ದು ಫ್ರೂಟ್ಸ್ ಗಾರ್ಡನ್ ಇದೆ ಅಲ್ಲಿ ಮೈಸೂರಲ್ಲಿ. ಅಲ್ಲೊಂದು ಮಹಿಷಾಸುರ ಇದೆ ಒಳಗಡೆ, ಮಧುವನದ ಒಳಗಡೆ. ಅದನ್ನ ನಮ್ಮ ತಂದೆ ಮತ್ತೆ ನಮ್ಮ ಚಿಕ್ಕಪ್ಪ ಒಂದ್ 3-4 ಜನ ಸೇರಿ ಕೊಂಡ್ಕೊಂಡ್ರು ಅದನ್ನ. ಅವಾಗ ಅದನ್ನ ಇವಾಗ ಕೋಡೇಶ್ವರ್ ಕೊಟ್ಟಿದೀವಿ. ಆ ಕೋಡೇಶ್ವರ್ಗೆ ಸೇಲ್ ಮಾಡಿದ್ರು ಆಮೇಲೆ. ಹಂಗಾಗಿ ನಮಗೂ ಮಹಾರಾಜರು ಮನೆತನದ್ದು ಸ್ವಲ್ಪ ಒಡೆತನ ಇದೆ. ಹಣಕಾಸಿನಕ್ಕಿಂತ ವ್ಯವಹಾರ ಮತ್ತೆ ನಮ್ಗೆ ತುಂಬಾ ರೆಸ್ಪೆಕ್ಟ್ ಅವ್ರ ಫ್ಯಾಮಿಲಿ ಅಂದ್ರೆ. ನಮ್ಮ ಮನೇಲೂ ಈಗ್ಲೂ ಅವ್ರ ಫೋಟೋ ನಮ್ಮ ಮನೆ ಮುಂದೆ ಇದೆ, ಮಹಾರಾಜರ ಫ್ಯಾಮಿಲಿ ಫೋಟೋ ಇದೆ. ಮನೆ ಒಳಗಡೆ ವಿಶ್ವೇಶ್ವರಯ್ಯನವ್ರದ್ದು ಸ್ಟ್ಯಾಚು, ಅದು ಫೋಟೋ ಎಲ್ಲ ಇದೆ. ನಮಗೆಲ್ಲ ಅವ್ರ ಬಗ್ಗೆ ತುಂಬ ಇದು ಗೌರವ. ಅವರಿಂದನೇ ನಮ್ಮ ಕರ್ನಾಟಕ ಇಷ್ಟ ಆಗಿರೋದು ಅಂತ ಈಗ್ಲೂ ಮೈಸೂರು ಒಡೆತನಕ್ಕೆ ದೊಡ್ಡ ನಮಸ್ಕಾರ.
ಪ್ರತಿ ನಮ್ಗೆ ಕುತೂಹಲ ಇತ್ತು. ನಾವು ಈ ಸರ್ಕಲ್ ಓಡಾಡಬೇಕಲ್ಲ ಯಾವಾಗ್ಲೂ, ಬೆಂಗಳೂರು ಸೆಂಟರ್ ಇದು. ಸೊ ಆರ್ ಎಂ ಬಿ ಆರಾಧ್ಯ ಅಂತ ಹೇಳಿದ್ರೆ ಯಾರು ಆರ್ ಎಂ ಬಿ ಗೂಗಲಲ್ಲೂ ಮಾಹಿತಿ ಇಲ್ಲ ಆಕ್ಚುಲಿ, ಗೂಗಲ್ ಅಲ್ಲಿ. ಸೊ ಹಾಗಾಗಿ ನಾವು ಯಾರು ಆರಾಧ್ಯವರು ಅಂತ ನಾವು ತುಂಬಾ ಇದು ನೀವು ಮೆಸೇಜ್ ಮಾಡಿ ನಾನು ಥ್ರಿಲ್ ಆದೆ ಆಕ್ಚುಲಿ. ಹೌದಾ? ಮೆಸೇಜ್ ನೋಡಿ ಆರ್ ಎಂ ಬಿ ಆರಾಧ್ಯವ್ರ ಮಗಳು ಒಂದಷ್ಟು ಮಾಹಿತಿ ಸಂಗ್ರಹ ಮಾಡ್ಬೋದಲ್ಲ ಅಂತ. ಸೊ ಹಾಗಾಗಿ ಮೇಡಮ್ ಶುಭವಾಗ್ಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಒಳ್ಳೆ ಕೆಲಸ ಮಾಡಿದ್ರೆ ಅವ್ರ ಕುಟುಂಬಕ್ಕೆ ಹೇಗದು ಎಂತಾರಲ್ಲ ಕರ್ಮ ಪಾಸಸ್ ಅಂತ. ಹಾಗಾಗಿ ಒಳ್ಳೇದು ಮಾಡಿದ್ರೆ ಪಾಸ್ ಆಗಿದೆ ನೋಡಿ, ಅವ್ರ ಕುಟುಂಬ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಅವ್ರ ತಂದೆ ದೊಡ್ಡ ಫಿಲಾಂಥ್ರಫಿಸ್ಟ್, ಅವ್ರು ತುಂಬಾ ದಾನ ಧರ್ಮ ಮಾಡಿದಂಥವ್ರು, ದುಡಿದ ಹಣದಲ್ಲಿ ಎಷ್ಟೋ ವಿಚಾರನ. ಅಂಡ್ ಎಲ್ಲ ಬಹಳ ಮುಖ್ಯವಾಗಿ ನಾವು ತಗೋಬೇಕಾಗಿರೋ ವಿಚಾರ ಏನು ಗೊತ್ತಾ, ಒಬ್ಬ ಬಡ ಹುಡುಗ ಸಿದ್ಧಗಂಗಾ ಮಠದಲ್ಲಿ ಓದಿ ಬರೀ 10ನೇ ಕ್ಲಾಸ್ ಓದಿ ತನ್ನ ಸ್ವಶ್ರಮ ಸ್ವಪರಿಶ್ರಮ ತನ್ನ ಹೋರಾಟಗಳಿಂದ ದೊಡ್ಡ ಬಿಲ್ಡರ್ ಆಗಿ ಕಾಂಟ್ರಾಕ್ಟರ್ ಆಗಿ ಬೆಳೆದು ಬೆಂಗಳೂರಿನ ಅನೇಕ ಬಡಾವಣೆಗಳನ್ನ ಮಾಡಿ ಆ ಬಂದಂಥ ಹಣದಲ್ಲಿ ತಮ್ಮ ಕುಟುಂಬ ಚೆನ್ನಾಗಿಟ್ಟು ಜೊತೆಗೆ ಒಂದಷ್ಟು ದಾನ ಧರ್ಮ ಮಾಡಿ ಪದ್ಮಶ್ರೀವರೆಗೂ ಬಂದ್ರಲ್ಲ ಅವರು. ದಟ್ ನಿಜವಾಗ್ಲೂ ಹೋರಾಟದ ಸಾಧನೆಯ ಕಥೆ ಅದು. ಸೊ ಹಾಗಾಗಿ ಜೊತೆಗೆ ಹಳೆ ಬೆಂಗಳೂರಿನ ಕಥೆಗಳು, ಯಾಕಂದರೆ 60, 70, 80ರ ದಶಕ ಅಂದರೆ ಬೆಂಗಳೂರು ಹೊಸ ರೀತಿ ಬೆಳೀತಿದಂಥ ಒಂದು ಕಾಲಘಟ್ಟ ಅದು. ಸೊ ಹಾಗಾಗಿ ಆ ಕಾಲಘಟ್ಟದ ಒಂದು ಹೆಗ್ಗುರುತು ಇವರ ಮನೆ, ಆರ್ ಎಂ ಬಿ ಆರಾಧ್ಯವ್ರ ಬದುಕು. ಸೊ ಅವ್ರ ಕುಟುಂಬ ಒಳ್ಳೆದಾಗ್ಲಿಮ್ಮ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಸಂತೋಷ ಆಯಿತು ತಾವು ಬಂದಿದ್ದಕ್ಕೆ. ನಿಮಗೂ ಅಷ್ಟೇ ತುಂಬ ಥ್ಯಾಂಕ್ ಯು. ಎಸ್, ಈ ಕಡೆ ಬಂದರೆ ಆರ್ ಎಂ ಬಿ ಆರಾಧ್ಯ ವೃತ್ತ ನೀವು ರೇಸ್ ಕೋರ್ಸ್ ಮುಂದೆ ಪಾಸ್ ಆಗೋದು ನೋಡಿದ್ರೆ ಹೇಗಿದ್ದೀರಿ ಆರಾಧ್ಯವ್ರ ಅಂತ ಒಂದು ಸಲ್ಯೂಟ್ ಇರಲಿ. ಓಕೆ, ನಮಸ್ಕಾರ, ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.